ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಿಗ್ ಬಾಸಲ್ಲಿ 50 MB 3 ಮಿನಿಟ್ಸ್ ವಿಡಿಯೋನ ಹೆಂಗೆ ಮಾಡೋದು ಅಂಥೇಳಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹೇಳೋದಷ್ಟಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ನಾನು ಕೆಲವೊಂದು ಮುಖ್ಯವಾದ ಡೀಟೇಲ್ಸನ್ನು ಹೇಳಬೇಕು. ನೋಡ್ರಿ, ನೀವು ಒಂದು ಬಿಗ್ ಬಾಸ್ ಶೋ ಹೋಗೋಕ್ಕೆ ಪ್ರಯತ್ನ ಪಡತ್ತೀರಿ ಅಥವಾ ನೀವು ಅದನ್ನು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡತ್ತೀರಪ್ಪ ಅಂತಂದ್ರೆ ಮುಖ್ಯವಾಗಿ ನೀವು ಮಾಡೋ 3 ಮಿನಿಟ್ಸ್ ವಿಡಿಯೋವನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಆಮೇಲೆ ಯೂಟ್ಯೂಬಲ್ಲಾಗಿರ್ಬೋದು ಹಾಕೋದು ಭಾಳ ದೊಡ್ಡ ತಪ್ಪಾಕೈತಿ. ಯಾಕಂತಂದ್ರೆ ಇದು ನಿಮ್ಮ ಸೆಲೆಕ್ಷನ್ ಆಗೋದು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರ್ತದೆ. ಯಾಕಂತಂದ್ರೆ ಇದು ದಿ ಸೀಕ್ರೆಟ್ ವಿಡಿಯೋ ಆಗಿರ್ತದೆ. ಯಾಕಂತಂದ್ರೆ ಇದು ಬಿಗ್ ಬಾಸ್ ನೋಡೋರು ಮಾತ್ರ ಆ ಒಂದು ವಿಡಿಯೋನ ನೋಡ್ಬೇಕು. ಅದನ್ನು ಬಿಟ್ಟು ನಾವು ಬಿಗ್ ಬಾಸಿಗೆ ಹೋಗಕ್ಕೆ ಈ ವಿಡಿಯೋ ಹಾಕೀನಿ ನೋಡ್ರಿ 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 ಅಂಥೇಳಿ ಇನ್ಸ್ಟಾಗ್ರಾಮ್ನ ಪಬ್ಲಿಕ್ ಮಾಡೋದಲ್ಲ. ಯಾಕಂತಂದ್ರೆ ಎಲ್ಲ ಕಡೆ ಇದು ಭಾಳ ಇಂಪ್ಯಾಕ್ಟ್ ಬೀಳ್ತದೆ ನಮ್ಮ ಆಡಿಷನ್ ಮೇಲೆ. ಸೊ ಇದು ಮುಖ್ಯವಾಗಿ ನಾನು ಹಿಂಗೆ ನಿಮ್ಗೆ ಹೇಳಿದೆ, ವಿಡಿಯೋ ಮಾಡಿ ತೋರಿಸ್ತೀವಿ, ನೀವು ಮತ್ತು ಅದನ್ನ ಮಾಡ್ತಿರಲ್ಲ ಅಂತ ನೀವು ನಮ್ಗೆ ಕ್ವಶನ್ ಕೇಳ್ಬೋದು. ನಿಮಗೆ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಹೊರತು ನಾನೇನು ವಿಡಿಯೋ ಮಾಡಿನಲ್ಲ ಅದನ್ನು ಹೇಳಂಗಿಲ್ಲ. ನಿಮಗೆ ನಾನು ಉದಾಹರಣೆ ಕೊಡ್ತೀನಿ ಅಷ್ಟೇ. ಮುಂದೆ ನೀವು ದಾರಿ ಕಂಡ್ಕೋಬೇಕು. ನಾನು ನಿಮಗೆ ದಾರಿನ ಹುಡುಕು ಕೊಡ್ಬೋದು, ಈ ರೋಡಲ್ಲಿ ಹೋಗಪ್ಪ ಸರಿ ಇರ್ತೈತೆ ಅಂತ ಹೇಳಿ. ನಿಮ್ಮನ್ನು ನಾನು ಕೈ ಹಿಡಿಸ್ಕೊಂಡು ನಡೆಸಂಗಿಲ್ಲ. ಓಕೆ, ಮುಖ್ಯವಾಗಿ ಒಂದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಫೈನಲಿ ನಂದು ಈ ಆಡಿಷನ್ಗೆ ಹಾಕಿದ್ನಲ್ಲ ಆ ಫಾರ್ಮ ಸಬ್ಮಿಟ್ ಆತು. ಸೊ ನಾನು ಹೆಂಗೆ ಸಬ್ಮಿಟ್ ಮಾಡಿದೆ, ಏನೇನು ಮಾಡಿದೆ ಅಂಥೇಳಿ ಈ ವಿಡಿಯೋದೊಳಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾವ ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರಿ ಹೊಸದಾಗಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾರು ರೆಗ್ಯುಲರಾಗಿ ನೋಡ್ತಿದ್ದೀರಲ್ಲ, ಸೊ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳು ಅಂತ ಹೇಳಿದೆ. ಮತ್ತು ಇನ್ನೊಂದು ಒಂದಿಬ್ಬರು ಜನ ಹೇಳಿದ್ರಿ ಯಾವ ಥರ ಮಾಡೋದನ್ನ ಹೇಳ್ರಿ ಅಂಥೇಳಿ. ಸೊ ಈ ಟೈಮ್ ಬಂದೈತಿ ಅದು ವಿಷಯ ಹೇಳೋಕ್ಕೆ. ನೋಡ್ರಿ, ನಿಮಗೆ ನಾನು ಫಸ್ಟ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾನಂತೂ ನನ್ನ ಹತ್ರ ಐಫೋನ್ ಇಲ್ಲ, ನನ್ನ ಹತ್ರ ಇರೋದು ರಿಯಲ್ಮಿ ಆ್ಯಂಡ್ರಾಯ್ಡ್. ಇದು ತೊಗೊಂಡು ಒಂದು 7-8 ವರ್ಷ ಆತ್ರಿ. ನಾನು ಅದೇ ಫೋನಿಂದ ನಾನು ವೀಡಿಯೋ ಯೂಟ್ಯೂಬ್ಗೂ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ಗೂ ಮಾಡ್ತಾಯಿದ್ದೀನಿ. ನಾನಂತೂ ಯಾವುದೂ ಪಬ್ಲಿಕ್ ಮಾಡೋಂಗಿಲ್ಲ. ಈವನ್ ನನ್ನ ಫ್ಯಾಮ್ಲಿ, ನಮ್ಮ ಮನೆಯೊಳಗೆ ಅಷ್ಟೇ ಪರ್ಸ್ನಲಾಗಿ ತೋರಿಸ್ತೀನಿ ಅಷ್ಟೇ, ನಾನು ಹೊರತು ಪಬ್ಲಿಕ್ಕಲ್ಲಿ ಯಾವುದೂ ಹಾಕೋಂಗಿಲ್ಲ. ಸೊ ಮುಖ್ಯವಾಗಿ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ನನ್ನ ಮೇಲೆ ಟ್ರಸ್ಟ್ ಇದ್ದೀರಿ ಅಂತ ನಿಮ್ಮ ಹತ್ರ ನಾನು ಈ ವಿಷಯ ಶೇರ್ ಮಾಡ್ಕೊತಿದ್ದೀನಿ. ಸೊ ದಯವಿಟ್ಟು ನಿಮ್ಮ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನಲ್ಲಿ. ಓಕೆ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ನಾನು ವಿಡಿಯೋ ಫಸ್ಟ್ ಪ್ರೊಸೀಜರ್ ಹೇಳ್ತೀನಿ. ನೋಡಿರಿ, ನೀವು ವಿಡಿಯೋ ಅಪ್ಲೋಡ್ ಈಗ 3 ಮಿನಿಟ್ ಮಾಡಿದ್ದೀನಪ್ಪ ಅಂಥೇಳಿ ಸಡನ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ನಾನು 2 ಟೈಮ್ಸ್ ಅದನ್ನೇ ಮಾಡಿದೆ, 2 ಟೈಮ್ ವೆರಿಫಿಕೇಷನ್ ತೊಗೊತದೆ ನನ್ನ ನಂಬರ್ ಮೇಲೆ. ಸೊ ನಾನು ಏನು ಮಾಡಿದೆ, ಫಸ್ಟು 3 ಮಿನಿಟ್ ವಿಡಿಯೋ ಅಂತಂದ್ರೆ ನಾನು 50 MB ಮರ್ತು ಬಿಟ್ಟೆ. ಸೊ ನಾನು 3 ಮಿನಿಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತೊಗೊಂಡ್ರದು ಅಪ್ಲೋಡ್ ಮಾಡ್ತು, ಆದರೆ ಕ್ಯಾನ್ಸಲ್ ಮಾಡೋಗಿತ್ತು. ಯಾಕಂತಂದ್ರೆ 50 MB ಬೇಕವ. ಈ 3 ಮಿನಿಟ್ಸ್ ವಿಡಿಯೋ ಆಯ್ತು, ಈ 3 ಮಿನಿಟ್ಸ್ ವಿಡಿಯೋ ಏನಿರಬೇಕು, 50 MB ಇರಬೇಕು ಅಂಥೇಳಿ ಹೇಳಿದ್ರು ಅವರು. ಸೊ ಫಸ್ಟ್ ನೀವು 3 ನಿಮಿಷದ ವಿಡಿಯೋ ಮಾಡಿಕೊಡ್ರಿ. ನಾನಂತೂ ಮಾಡ್ಕೊಂಡಿದ್ದೆ ಸ್ನ್ಯಾಪ್ಚಾಟ್ ಒಳಗೆ. ನಾನು ಇವಾಗಲೂ ಕೂಡ ನಾರ್ಮಲ್ ಕ್ಯಾಮ್ರಾದೊಳಗೆ ಮಾಡ್ತೀನಿ ಸ್ನ್ಯಾಪ್ಚಾಟ್ ಒಳಗೆ. ಯಾಕಂತಂದ್ರೆ 2 ನಿಮಿಷ ಇರ್ತೈತೆ ಅದ್ರೊಳಗೆ ಹೇಳೋದು. ಸೊ ಆ ಟೈಮಿಂಗಿಗೆ ನನಗೆ ಗೊತ್ತಾಗ್ತೈತಿ. ಸೊ ಅದಕ್ಕೆ ನಾನು ಸ್ನ್ಯಾಪ್ಚಾಟಾಗಿ ಮಾಡೀನಿ, ಯಾವುದೇ ಫಿಲ್ಟರ್ ಇಟ್ಟಿಲ್ಲ. ನೀವು ಕೂಡ ಫಿಲ್ಟರ್ ಇಡಬೇಡ್ರಿ, ಭಾಳ ಹೊಲಸು ಕಾಣ್ತೀರಿ. ನ್ಯಾಚುರಲ್ ಆಗಿ ಒಂದು ರಿಂಗ್ ಲೈಟ್ ಇಟ್ಕೊಂಡೇನಿ, ಒಂದು ಫೋಕಸ್ಡ್ ಲೈಟ್ ಇಟ್ಕೊಂಡೇನಿ ಅಷ್ಟೇ. ನಾನು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಐತೆ ನಂದು. ಸೊ ಇದ್ರೊಳಗೆ ನಾನು ವಿಡಿಯೋ ಮಾಡೀನಿ. ಸೊ ಫಸ್ಟು ಸ್ನ್ಯಾಪ್ಚಾಟ್ ಒಂದು ವಿಡಿಯೋ ಮಾಡೇನಿ ನಾನು. ಅದಾದಮೇಲೆ VN ಆ್ಯಪ್ ಇರ್ತದೆ, ಅದರಲ್ಲಿ ಯಾವುದೇ ಒಂದು ವಾಟರ್ ಮಾರ್ಕ್ ಏನು ಬರೋಂಗಿಲ್ಲ. ಸೊ VN ಆ್ಯಪನ್ನು ತೊಗೊಳ್ರಿ. ಫಸ್ಟು ನೀವು 3 ಮಿನಿಟ್ಸ್ ವಿಡಿಯೋ ಮಾಡೋದು ಹೆಂಗಂತ ಇವಾಗ ನಾನು ನಿಮ್ಗೆ ಹೇಳ್ತೇನೆ, ಕೇಳ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನೀತಾ ನಾಯಕ್ ಅಂತ. ನಾನು ಇವಾಗ ಧಾರವಾಡದೊಳಗಿದ್ದೀನಿ. ನಾನು ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋದು ಹೈಸ್ಕೂಲಲ್ಲಿ ಟೀಚರಾಗಿ, ಆ್ಯಸ್ ಅ ಟೀಚರಾಗಿ ಮಾಡ್ತಾ ಇದ್ದೀನಿ. ನನ್ನ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಾನು BEd ಮತ್ತು MA ಆಗದ, ಮೇಜರ್ ಕನ್ನಡ ನಂದು. ಸೊ ನಾನು ಇವಾಗ 1 ಇಯರ್ ಕಾಲೇಜ್ ಮಾಡಿದ್ದೀನಿ, ಆಮೇಲೆ BEd ಮಾಡಿದ್ದೀನಿ. ಅದಾದಮೇಲೆ ನೀವು ಯಾಕೆ ಹೊಂಟಿರಿ, ಇವಾಗ ನಾನು ನಿಮ್ಗೆ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ಇದು ಫಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ ಆಯಿತು. ಸೊ ಇದಾದಮೇಲೆ ನಾನು ಯಾಕೆ ಹೊಂಟಿನಪ್ಪ ಅಂತಂತಂದ್ರೆ ಉದಾಹರಣೆ ಕೊಡ್ತೀನಿ. ನಾ ಹೇಳಿದ್ದು ಹೇಳಂಗಿಲ್ಲ ಇದ್ರೊಳಗೆ. ನಾನು ಈ ಬಿಗ್ ಬಾಸಿಗೆ ಹೋದ್ರೆ ನನ್ನ ಲೈಫ್ ಒಳಗಿರೋ ಸ್ಟ್ರಗಲ್ಸ್ ಎಲ್ಲನೂ ದೂರ ಆಗ್ತಾವೆ. ಆ ಒಂದು ರೀಸನಿಗೆ ಹೊಂಟೇನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನನ್ನ ಫ್ಯಾಮ್ಲಿ ಒಳಗೆ ನನ್ನ ರಿಲೇಟಿವ್ಸಿಗೆ, ಇಡೀ ಕರ್ನಾಟಕಕ್ಕೆ ನಾನು ಏನು ಅಂಥೇಳಿ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಯಾಕಂತಂದ್ರೆ ನನ್ನ ಹತ್ರ ಯಾವುದೇ ಫಾಲೋವರ್ಸ್ ಇಲ್ಲ, ಯಾವುದೇ ಸಬ್ಸ್ಕ್ರೈಬರ್ಸ್ ಇಲ್ಲ, ನಾನು ದೊಡ್ಡ ಫೇಮಸ್ ಆಗಿಲ್ಲ.
ನನ್ನ ಲೈಫಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ ಏನು ಫೈಟ್ ಮಾಡ್ತಾಳಲ್ಲ ಅದು ಯಾವ ಥರ ಇರ್ತದೆ ನಿಜ ಜೀವನದಾಗ ಯಾರಂತೂ ನೋಡಿಲ್ಲ. ಆ ಒಂದು ಇಡೀ ಕರ್ನಾಟಕ ನೋಡುವಂಥ ಶೋ ಒಳಗೆ ನನ್ನ ಪ್ರತಿಭೆ ಏನಂತ ಹೇಳಿ ತೋರಿಸ್ತೀನಿ. ಎಲ್ಲರೂ ನಿನ್ನ ಟ್ಯಾಲೆಂಟ್ ನೋಡ್ರಿ, ಟ್ಯಾಲೆಂಟ್ ಅನ್ನೋದು ಆ ಕ್ಷಣಕ್ಕೆ ಬರ್ತೈತೆ ನೋಡ್ರಿ. ಸಿಂಹ ಮುಂದೆ ಬಂದಾಗನ ಗೊತ್ತಾಗೋದು ಸಿಂಹದಿಂದ ನಾವು ತಪ್ಪಿಸ್ಕೋಬೇಕು ಅಥವಾ ಅದನ್ನು ಹೋಗಿ ನಾವೇ ಅದಕ್ಕೆ ಎಡೆ ಮಾಡಿಕೊಡ್ಬೇಕು, ನಮ್ಮನ್ನು ನಾವು ಕೊಲೆ ಮಾಡ್ಕೋಬೇಕು ಅಂತ ಹೇಳಿ. ಸೊ ಯಾವುದು ಕೂಡ ಟ್ಯಾಲೆಂಟ್ ಕೆಲವೊಬ್ಬರಿಗೆ ಇರ್ತೈತೆ ಬಿಡ್ರಿ, ಮಿಮಿಕ್ರಿ ಮಾಡೋದು, ಕಾಮಿಡಿ ಮಾಡೋದು, ಡ್ರಾಯಿಂಗ್ ಅದು ನೋಡ್ರಿ. ನಮ್ಮ ಕಡೆ ಎಲ್ಲ ಟ್ಯಾಲೆಂಟೆಡ್ ಇದ್ದು ಪರ್ಟಿಕ್ಯುಲರ್ ಟ್ಯಾಲೆಂಟೆಡ್ ಅಂತ ನಮ್ಮ ಕಡೆ ಏನೂ ಇಲ್ಲ. ಬಟ್ ಸದ್ಯಕ್ಕೆ ಸಮಯಕ್ಕೆ ತಕ್ಕಂಗೆ ನಾವು ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋ ಟ್ಯಾಲೆಂಟ್ ಅಂತೂ ನಮ್ಮ ಹತ್ರ ಐತಿ. ಸೊ ನಾ ಈ ಒಂದು ವಿಷಯ ಸಲುವಾಗಿ ಬಿಗ್ ಬಾಸಿಗೆ ಹೋಗ್ಬೇಕಂತ ಅನ್ನಕತ್ತೇನೆ ರೀ ಅಂತ ಹೇಳಿ ಡ್ಯಾಶ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅಲ್ಲ ಅದು ಒಂದು 3 ಮಿನಿಟ್ ವಿಡಿಯೋನ ನೀವು ಮಾಡಿರಿ. ಸೊ ಇದು ಒಂದು 3 ಮಿನಿಟ್ ವಿಡಿಯೋ ಮಾಡೋ ಒಂದು ಉದಾಹರಣೆ ನಿಮಗೆ ನಾನು ಕೊಟ್ಟೆ. ನಾನು ಅಕ್ಯುರೇಟಾಗಿ ನಾನು ಹಿಂಗೆ ಮಾತಾಡಿದೆ ಅಂತ ಹೇಳಿ ಹೇಳಿಲ್ಲ. ಸೊ ನಾನು ನಿಮಗೆ ಹೆಂಗೆ ಹೇಳಬೇಕು ಅಂಥೇಳಿ ಉದಾಹರಣೆ ಕೊಟ್ಟೆ. ಕ್ಲಿಯರಾಗಿ ಕಾನ್ಫಿಡೆಂಟಾಗಿ ಮಾತಾಡ್ರಿ, ಯಾವುದೇ ಕೂಡ ಹೆದರ್ಕೊಂಡು ಭಯ ಪಟ್ಕೊಂಡು ನೋ, ಕಾನ್ಫಿಡೆಂಟ್ ಆಗಿರ್ರಿ, ಬಿ ಕಾನ್ಫಿಡೆಂಟ್. ಹಾಂ, ನೀವಿಲ್ಲಿ ಪಕ್ಕ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್. ಸೊ ಇದು ನೀವು 3 ನಿಮಿಷದ ವಿಡಿಯೋ ಮಾಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕಿ. ನೀವು ಏನು ಎಡಿಟಿಂಗ್, ನಾನಂತೂ ಎಡಿಟಿಂಗ್ ಏನೂ ಮಾಡಿಲ್ಲ ರೀ, ನನಗಂತೂ ಎಡಿಟಿಂಗ್ ಜಾಸ್ತಿ ಬರೋದೂ ಇಲ್ಲ. ಸೊ ನಾನು ಸಿಂಪಲ್ಲಾಗಿ ನಿಂತ್ಕೊಂಡು ನನ್ನ ಒಂದು ಯಾಕೆ ಹೋಗ್ಬೇಕಪ್ಪ, ನನ್ನಲ್ಲಿ ಏನೈತಿ, ಯಾಕೆ ನೀವು ಕರ್ಕೋಬೇಕಂತ ಹೇಳಿ ನನ್ನ ಒಂದು ಮನದಾಳದ ಮಾತನ್ನು ನಾನು ಜೆನ್ಯೂನ್ ಆಗಿ ಹೇಳಿದ್ದೀನಿ. ಯಾವುದೇ ನಾಟಕ ಗಿಟ್ಕಾಯಿಲ್ಲ, ನಿಮ್ಮ ಜೊತೆ ಹೆಂಗೆ ಮಾತಾಡ್ತಿದ್ದೀನಲ್ಲ ಇದು ನಾನು, ಆಚೆ ಕಡೆನೂ ಇದು ನಾನೇ. ಸೊ ಈ ರೀತಿ ನಾನು ವಾದ ಮಾಡೋದ್ರಲ್ಲೇ ಆಗಿರಬಹುದು, ಸತ್ಯದ ಬಗ್ಗೆ ಹೇಳೋದ್ರ ಬಗ್ಗೆ ಆಗಿರಬಹುದು, ಇದೇ ರೀತಿ ಟೋನು, ಇದೇ ರೀತಿ ಮಾತು ನಿಮ್ಮ ಹತ್ರ ನಾನು ಹೆಂಗೆ ಶೇರ್ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಅದೇ ರೀತಿ ನಾನು ಶೇರ್ ಮಾಡಿದೆ. ಹಾಂ, ಮತ್ತು ಇವಾಗ ಹೇಳಿದೆ 3 ಮಿನಿಟ್ಸ್ ವಿಡಿಯೋ. ಸೊ ನೀವು VN ಆ್ಯಪಲ್ಲಿ ಹಾಕ್ಕೊತೀರಿ. VN ಆ್ಯಪಲ್ಲಿ ಹಾಕುವಾಗ ಸ್ವಲ್ಪ ಎಡಿಟ್ ಇರ್ತದೆ, ಎಡಿಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಡ್ರಿ, ಅಂದರೆ ಸೇವ್ ಮಾಡ್ಕೊಳ್ಳೋ ಟೈಮ್ ಒಳಗೆ. ಇವಾಗ ನಿಮ್ಗೆ ಕಾಣಿಸ್ತಿದೆ ಪಕ್ಕ ಸೇವ್ ಮಾಡ್ಕೊಳ್ಳೋ ಟೈಮ್ ಒಳಗೆ ಅಲ್ಲಿ MB ಅಂತ ಇರ್ತದೆ. ಆ ಲೈನನ್ನು ನೀವು ಮುಂದೆ ಹೇಳಿರಿ, ಹಿಂದೆ ಬರ್ರಿ, ಮುಂದೆ ಹೇಳಿದ್ರೆ ಜಾಸ್ತಿ ಬರ್ತೈತಿ, ಹಿಂದೆ ಹೇಳಿದ್ರೆ ಕಡಿಮೆ ಬರ್ತೈತಿ. ಸೊ ನೋಡಿರಿ, ನಿಮಗೆ ನಾನು ಕರೆಕ್ಟಾಗಿ ಹೇಳ್ತೀನಿ, 1.9ಗೆ ಆ ಎಳಿರಿ. ಅದು ಲೈನ್ ಐತಲ್ಲ, MB ಕಡಿಮೆ ಮಾಡೋ ಲೈನ್ ಐತಲ್ಲ ಅದನ್ನು 1.9ಗೆ ಎಳಿರಿ. ನೀವು ಎಷ್ಟು ಬರ್ತೈತಪ್ಪ ಅಂದ್ರೆ 47 48 ಬರ್ಬೋದು, ಮೇ ಬಿ 45 ಸಮಥಿಂಗ್ MB ಬರ್ಬೋದು. ಅದನ್ನು ನೀವು ಸೇವ್ ಮಾಡಿಕೊಡ್ರಿ. ಸೇವ್ ಮಾಡಿಕೊಂಡು ನಿಮ್ಮ ಒಂದು ಗ್ಯಾಲ್ರಿ ಇರ್ತದಲ್ಲ ಆ ಗ್ಯಾಲ್ರಿ ಒಳಗೆ ಡೀಟೇಲ್ಸ್ ಅಂತ ಇರ್ತದೆ, 3 ಡಾಟ್ ಇರ್ತೈತೆ. ಅಲ್ಲಿ 3 ಡಾಟಲ್ಲಿ ಹೋಗ್ಬಿಟ್ಟು ಡೀಟೇಲ್ಸ್ ಅಂತ ಇರ್ತದೆ. ಆ ಡೀಟೇಲ್ಸಲ್ಲಿ ನೀವು ಟಚ್ ಮಾಡಿದರೆ ಎಷ್ಟು MB ಐತೆ ಅಂತ ಹೇಳಿ ಕಾಣ್ತೈತಿ. ಕಡಿಮೆ ಇರ್ತೈತಿ, ಎಷ್ಟಪ್ಪ ಅಂತಂದ್ರೆ 48 47 MB ಇರ್ತೈತಿ ಬಹಳ. ಅಂದ್ರೆ ಈ ಒಂದು 1.9 ಅಥವಾ 1.8 ಎಷ್ಟು ಕಡಿಮೆ ಇಟ್ಕೊಂತಿರಲ್ಲ ಅಷ್ಟು. ಯಾಕಂತಂದ್ರೆ ಅದಾದ್ಮೇಲೆ ಕ್ಯಾಮ್ರಾಗೆ ಬರ್ತೈತಿ, ಗ್ಯಾಲ್ರಿ ಕ್ಯಾಮ್ರಾದಾಗ ಇರ್ತೈತಿ, ಫೋನ್ದೊಳಗೆ ಇರ್ತೈತಿ. ಇದಾದ್ಮೇಲೆ ನೀವು ಅಪ್ಲೋಡ್ ಮಾಡ್ತಿರ್ತಾರಲ್ಲ ಅಲ್ಲಿ 1 MB 2 MB ಎಕ್ಸ್ಟ್ರಾ ಆಕೈತಿ ಅಪ್ಲೋಡ್ ಮಾಡೋ ಟೈಮ್ ಒಳಗೆ. ಸೊ ಈ ಥರ ನೀವೇನಾದ್ರು ಮಾಡಿದರೆ ಅಲ್ಲಿ ಅಪ್ಲೋಡ್ ಕರೆಕ್ಟ್ ಆಕೈತಿ. ನಿಮ್ಮ ಹೆಸರನ್ನು ನೀವು ಕರೆಕ್ಟಾಗಿ ಹಾಕಿ, ನಂಬರ್ ಹಾಕ್ರಿ, ನಿಮ್ಮ ಇಮೇಲ್ ID ಹಾಕ್ರಿ, ನಿಮ್ಮ ಮನೆ ಅಡ್ರೆಸ್ ಹಾಕ್ರಿ, ಆ ವಿಡಿಯೋ ಹಾಕ್ರಿ, ಅಪ್ಲೋಡ್ ಆಗೋ ಮಟ್ಟ ವೆಯ್ಟ್ ಮಾಡಿರಿ. ಕೆಳಗಿನ್ನೂ ಆಪ್ಷನ್ಸ್ ಇರ್ತಾವೆ, ನೀ ಇದಕ್ಕೆ ಎಲಿಜಿಬಲ್ ಅದೆಯೋ ಇಲ್ಲ, ನಿನ್ಗೆ 18 ವಯಸ್ಸು ಆಗೈತೋ ಇಲ್ಲ ಅಂತ ಹೇಳಿದ್ರೆ ನೀವು ಅಗ್ರಿ ಕೊಡ್ರಿ. ಇನ್ನೊಂದು ಇರ್ತದ, ನಾನು ಸರಿಯಾಗಿ ಓದಿಲ್ಲ, ಅದು ನನಗೆ ಅಷ್ಟು ಲಕ್ಷ್ಯ ಬರಲಿಲ್ಲ, ಅದಕ್ಕೂ ನಾನು IS ಅಗ್ರಿ ಅಂತ ಹೇಳಿ ಕೊಟ್ಟು ಸಬ್ಮಿಟ್ ಮಾಡಿದೆ. ಪ್ರೊಸೆಸ್ ಆಗೋಕ್ಕೆ ಒಂದು 1 ಮಿನಿಟ್ 2 ಮಿನಿಟ್ಸ್ ತೊಗೊಂಡ್ರು. ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಅಂತೇಳಿ ಹೇಳಿದರು. ಸೊ ಇದಿಷ್ಟು ಈ ಒಂದು ಬಿಗ್ ಬಾಸ್ ಆಡಿಷನಿಗೆ ಹೋಗುವಾಗ ಏನು ಮಾಡಬೇಕು ಅಂಥೇಳಿ ಇರೋ ಒಂದು ಇನ್ಫಾರ್ಮೇಷನ್. ಸೊ ಇಷ್ಟು ಈ ಒಂದು ವಿಡಿಯೋದೊಳಗೆ ನಿಮಗೆ ಜೆನ್ಯೂನ್ ಆಗಿ ನಾನು ಏನು ಮಾಡಿದೆ ಅಲ್ಲ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ. ಸೊ ಇದಿಷ್ಟು ಮಾಡಿದರೆ ನಿಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಹಣೆಯ ಬರದಲ್ಲಿ ಬಿಗ್ ಬಾಸಿಗೆ ಹೋಗೋವಂಥ ಅವಕಾಶ ಇದ್ದರೆ ನಾವು ಹೋಗ್ತೀವಿ, ಇಲ್ಲಪ್ಪ ಅಂತಂದರೆ ಒಂದು ಟ್ರೈ ಮಾಡಿದ್ವಿ, ಹೆಂಗಾರು ಒಂದು ಎಡಿಟಿಂಗ್ ಮಾಡೋದು ಕಲ್ತ್ವಿ ಅಥವಾ ವೆಬ್ಸೈಟಲ್ಲಿ ಅಪ್ಲೋಡ್ ಹೆಂಗೆ ಮಾಡೋದು ಅಂತ ಕಲ್ತ್ವಿ. ಸೊ ಇದು ಖುಷಿ ಪಡೋಣ ಅಷ್ಟು. ಯಾಕಂತಂದ್ರೆ ನಮಗೆ ಗೊತ್ತು, ನಮ್ಮ ಲೈಫಲ್ಲಿ ನಾವು ಸ್ಟ್ರಗಲನ್ನು ಭಾಳ ಪಟ್ಟಿದ್ದೀವಿ. ಎಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಮಟ್ಟ ಸೋಲನ್ನು ಒಪ್ಕೊಂಗಿಲ್ಲ. ಸೋತು ಆಯಿತು, ಮತ್ತು ಮುಂದೆ ಹೋಗೋಣ, ಮತ್ತು ಬೇರೆದ್ದ ಏನಾದ್ರು ನೋಡೋಣ ಲೈಫಲ್ಲಿ, ಇನ್ನೊಂದು ಏನಾರು ಮಾಡೋಣ. ಸೊ ಈ ರೀತಿ ಕಾನ್ಫಿಡೆಂಟನ್ನು ಇಟ್ಕೊಡ್ರಿ. ಬಿಗ್ ಬಾಸ್ ಹೋಗಿ ನಾನು ವೀಡಿಯೋ ಮಾಡಿ ಕಳ್ಸೀನಿ, ನಾನು ಸೆಲೆಕ್ಟ್ ಆಗೇ ಹಾಕ್ತೀನಿ ನೋ. ಯಾಕಂತಂದರೆ ಎಲ್ಲವೂ ಕೂಡ ಹಣೆ ಬರೋದ ಮೇಲೆ ಇರ್ತೈತಿ. ನೀವು ಎಷ್ಟೇ ಪ್ರಯತ್ನ ಪಡಿ, ಲಕ್ ಅನ್ನೋದು ನಮ್ಮ ಕೈಗಿರಲಿಲ್ಲ ಅಂತಂದರೆ ನೀವು ಲೆಕ್ಕಕ್ಕೇ ಇಲ್ಲ. ಇದನ್ನು ಮೈಂಡ್ ಇಟ್ಕೊಡ್ರಿ. ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಮಂದಿ, 1-2 ಜನ, ಭಾಳ ಮಂದಿ ಅಂದರೆ ನನಗೇನು ಭಾಳ ಜನ ಸಬ್ಸ್ಕ್ರೈಬರ್ಸ್ ಇಲ್ಲ, ಇರೋದು 3,000 ಜನದಲ್ಲಿ 1-2 ಜನ ಕೇಳಿದ್ರು. ಸೊ ಆ ವ್ಯಕ್ತಿಗಳಿಗೋಸ್ಕರ ಇದನ್ನು ವಿಡಿಯೋ ಡೆಡಿಕೇಟ್ ಮಾಡ್ತೀನಿ. ಸೊ ನೋಡಿ ನಿಮ್ಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.